ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕದಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಏನಪ್ಪ ಇವನು ಬೆಳಗ್ಗೆ ಒಂದು ಬೆಟ್ಟ ತೋರಿಸ್ತಾ ಇದ್ದಾನೆ ಅನ್ಕೊತಿದ್ದೀರಾ? ಹೌದು ಸ್ನೇಹಿತರೆ, ಎಲ್ಲಿ ಬಂದಿದ್ದೀನಿ ಅಂದರೆ ನೋಡಿ, ಬ್ಯೂಟಿ ಆಫ್ ಈಶಾ ಕೊಯಮತ್ತೂರಲ್ಲಿದ್ದೀನಿ ಅನ್ಕೊಳ್ಳಿ. ನೋಡಿ ಯಾವ ಥರ ಉಂಟು ಶಿವ ಸ್ಟ್ಯಾಚು. 2 ದಿವಸದ ಹಿಂದೆ ಇಲ್ಲಿ ಶಿವರಾತ್ರಿ ಮುಗಿದಿದೆ, ಅದಾದ ನಂತರ ನಾನು ಬಂದಿರೋದು ಅನ್ಕೊಳ್ಳಿ. ನೋಡಿ ಯಾವ ಥರ ಕಾಣಿಸ್ತಾ ಉಂಟು ಆದಿಯೋಗಿ ಸ್ಟ್ಯಾಚು, ಸೂಪರ್ ಆಗಿದೆ ನೋಡಿ. ಇನ್ನು ಇಲ್ಲಿ ಏನು ಶಿವರಾತ್ರಿಗೆ ಅಂತ ಸೆಟಪ್ ಹಾಕಿದ್ರು ಗೊತ್ತಾ, ಅದೆಲ್ಲ ಸೆಟಪ್ಪು ಕೂಡ ಹಾಗೆ ಇದೆ ಅಂದ್ಕೊಳ್ಳಿ, ಇನ್ನೂ ತೆಗೆದಿಲ್ಲ ಯಾವುದೇ ಥರದ ಸೆಟಪ್ಪು. ಸೊ ಬೆಟ್ಟ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ. ಇವಾಗ ಸಮಯ ಬಂದು ಒಂದು 6:30 ಆಗಿದೆ. ಈ ಕಡೆಯಿಂದ ತೋರಿಸ್ತೀನಿ ನೋಡಿ, ಇನ್ನೂ ಸೆಟಪ್ ಯಾವುದೂ ತೆಗೆದಿಲ್ಲ, ಯಾವ ಥರ ಉಂಟು. ನಾನು ಅವ್ರು ಹೇಳಿದ್ನಲ್ಲ ನಿಮಗೆ, 2 ದಿವಸ ಆಗಿದೆ ಶಿವರಾತ್ರಿ ಆಗಿ ಅಷ್ಟೇ. ನೋಡಿ ಯಾವ ಥರ ಸೆಟಪ್ ಹಾಕಿದ್ದಾರೆ. ಫುಲ್ಲು ಇವಾಗ ಜನ ಸ್ಟಾರ್ಟ್ ಆಗ್ತಿದ್ದಾರೆ ನೋಡಿ, ಎಲ್ಲ ಕಂಪ್ಲೀಟ್ ಸೆಟಪ್ ಇದು. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಟೈಮು. ಈ ಟೈಮಲ್ಲಿ ನೀವೇನಾದರೂ ಬಂದರೆ ಪೀಸ್ಫುಲ್ಲಾಗಿ ನೀವೇನಾದರೂ ಈಶಾನ ಎಂಜಾಯ್ ಮಾಡಬೇಕು, ಸ್ಟ್ಯಾಚುನ ಎಂಜಾಯ್ ಮಾಡಬೇಕಂದ್ರೆ ಈ ಒಂದು ಬೆಳಗ್ಗೆ ಟೈಮಲ್ಲಿ ಬರಬೇಕಾಗಿರುತ್ತೆ. ಸಕ್ಕದಾಗಿರುತ್ತೆ ಅಂದ್ಕೊಳ್ಳಿ. ಬ್ಯೂಟಿಫುಲ್ ಮಾತ್ರ. ನೋಡಿ ಏನು ಕ್ರೇಜಿಯಾಗಿ ಉಂಟು ಸ್ಟ್ಯಾಚು. ನೋಡಿ ಇವಾಗ ಬೆಳಕಾಗ್ತಾ ಇದ್ದಂಗೆ ಜನಗಳ ಜಾತ್ರೆ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ. ನಾನು ಅವಾಗಲೇ ತೋರಿಸಿದ್ನಲ್ಲ, ಇಲ್ಲೇ ಮುಂದುಗಡೆನೆ ಫುಲ್ಲು ಒಂದು ಸ್ಟೇಜ್ ಸೆಟಪ್ ಮಾಡಿದ್ದು ಮೊನ್ನೆ ಶಿವರಾತ್ರಿಗೆ. ಇದೊಂದು ಟಿಬೇಟಿಯನ್ ಕ್ಯಾಂಪ್ ಥರ ಸೆಟಪ್ ಮಾಡಿದ್ದಾರೆ. ನೋಡ್ಬೋದು ನೀವು. ಇವಾಗ ಜನ ಸ್ವಲ್ಪ ಹಂಗೆ ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ ಶಿವರಾತ್ರಿ ಟೈಮಲ್ಲಿ ಇನ್ನೂ ಸೆಟಪ್ ಹಾಕಿರೋ ತೆಗೆದಿಲ್ವಲ್ಲ, ಹಾಗಾಗಿ ಅಲ್ಲಿ ಒಳಗಡೆಗೆ ಅಲೋ ಮಾಡ್ತಾ ಇಲ್ಲ. ಇಲ್ಲಾಂದರೆ ನೀವು ಅಲ್ಲಿವರೆಗೂ ಕೂಡ ಹೋಗಿ ಒಂದು ಶಿವನ ಸ್ಟ್ಯಾಚುನ ಎಂಜಾಯ್ ಮಾಡ್ಬೋದಾಗಿರುತ್ತೆ. ಅಂದರೆ ಅಲ್ಲೇನು ಜಾಲರಿ ಥರ ಕಾಣಿಸ್ತಾ ಉಂಟು ಗೊತ್ತಾ ಮುಂದೆ, ಅಲ್ಲಿವರೆಗೂ ನೀವು ಹೋಗ್ಬಿಟ್ಟು ಶಿವನ ಒಂದು ದರ್ಶನ ಮಾಡ್ಬೋದಾಗಿರುತ್ತೆ ಅಂದ್ಕೊಳ್ಳಿ. ಇವಾಗ ಶಿವರಾತ್ರಿ ಸೆಟಪ್ ಹಾಕಿದಾರಲ್ವ, ಇನ್ನೂ ತೆಗೆದಿಲ್ಲ, ಹಂಗಾಗಿ ಅಲ್ಲಿ ಬಿಡ್ತಿಲ್ಲ. ನಿಮಗೆ ಈ ಶಿವನ ಬಲ ಭಾಗದಲ್ಲಿ ನೋಡಿ ಹೆಂಗುಂಟು, ಅದ್ಭುತವಾದಂಥ ಒಂದು ಮೌಂಟೇನ್ ರೇಂಜ್ ಉಂಟು ಅಂದ್ಕೊಳ್ಳಿ. ಅದೇ ಶಿವನ ಎಡಭಾಗದಲ್ಲಿ ನೋಡಿದರೆ ಈ ಥರ ಸೆಟಪ್ ಹಾಕಿದ್ದಾರೆ. ಇಲ್ಲೂ ಕೂಡ ಇಲ್ಲಿ ನಿಮಗೆ ಸನ್ರೈಸ್ ಆಗುತ್ತೆ ಅಂದ್ಕೊಳ್ಳಿ. ಆ ಬಲಭುಜದಿಂದ ಏನು ಕಾಣಿಸ್ತಾ ಬೆಟ್ಟ, ಅಲ್ಲಿ ನಿಮಗೆ ಒಂದು ಅದ್ಭುತವಾದಂಥ ಸನ್ಸೆಟ್ ಕಾಣಿಸುತ್ತೆ ಅಂದ್ಕೊಳ್ಳಿ. ನೋಡಿ ಜನ ಬರ್ತಾ ಇದ್ದಾರೆ, ಇವಾಗ ಫುಲ್ಲು ಕವರಪ್ ಆಗ್ತಿದ್ದಾರೆ. ಬ್ಯೂಟಿ. ನಿಮಗೆ ಆ ಸೈಡಿಂದ ಕಂಪ್ಲೀಟ್ ಮುಂದೆಯಿಂದ ಒಂದು ವ್ಯೂ ತೋರಿಸ್ತೇನೆ ಅಂತ ಬನ್ನಿ. ನೋಡಿ ಇವಾಗ ನಾನು ಕೆಳಗಡೆಗೆ ಇಳಿದ್ಬಿಟ್ಟು ಬಂದಿದ್ದೀನಿ. ಇಲ್ಲಿಂದ ತೋರಿಸ್ತಾ ಇದ್ದೀನಿ ಸ್ಟ್ಯಾಚುನ. ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದು ಒಂದು ಸೈಡ್ ವ್ಯೂ ಆಗಿರುತ್ತೆ ನಿಮಗೆ ಸ್ಟ್ಯಾಚ್ಯೂದು. ಕ್ರೇಜಿಯಾಗಿ ಕಾಣಿಸ್ತಾ ಉಂಟು ನಿಮಗೆ. ಇಲ್ಲಿ ಹಿಂದ್ಗಡೆಗೆ ಹೋದರೆ ಏನೇನಿದೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಪ್ಲೇಸಸ್ ಟು ವಿಸಿಟ್ ಅಂದರೆ ಧ್ಯಾನಲಿಂಗಮ್ ಇದೆ, ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ, ಈ ಕಡೆಗೆ ಒಳಗಡೆಗೆ ಆಶ್ರಮದ ಹತ್ರ ಹೋದರೆ ಅಂತ ಹಾಕಿದ್ದಾರೆ. ಇದೇ ಹಿಂಗೆ ನೀವು ಸ್ಟ್ರೈಟಾಗಿ ಹೋದರೆ ಆಶ್ರಮದ ರೋಡ್ ಏನು ಬರುತ್ತೆ ಗೊತ್ತಾ, ಅದು ಬರುತ್ತೆ ಅಂದ್ಕೊಳ್ಳಿ. ಬನ್ನಿ ನಿಮ್ಗೆ ಅಲ್ಲೂ ಕೂಡ ತೋರಿಸ್ತೀನಿ ಅಂತ ಹೆಂಗಿದೆ ಅಂತ. ಇದು ಫ್ರಂಟ್ ವ್ಯೂ. ಇಲ್ಲೇ ನಿಮಗೆ ಸ್ಟ್ಯಾಚು ಇರೋದು ಅಂದ್ಕೊಳ್ಳಿ. ಸಖತ್ ಕ್ರೇಜಿ ಆಗಿದೆ. ಬನ್ನಿ ಹಂಗೆ ಮುಂದೆ ಹೋಗ್ತೀನಿ ಅಂತೆ, ಅಲ್ಲೂ ಕೂಡ ಒಂದು ಸರ್ತಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಹಿಂಗೆ ಹೋದರೆ ನಿಮಗೆ ಇದು ಹಿಂದ್ಗಡೆ ಏನು ಆಶ್ರಮ ಉಂಟು ಗೊತ್ತಾ, ಅಲ್ಲಿಗೆ ಹೋಗ್ತಕ್ಕಂಥ ಒಂದು ದಾರಿಯಾಗಿರುತ್ತೆ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಆದಿಯೋಗಿ ಬಗ್ಗೆ ಡೀಟೇಲ್ಸ್ನ ಹಾಕಿದ್ದಾರೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಸ್ಟ್ ಸ್ಕಲ್ಪ್ಚರ್ ಅಂತ ಕೆಳಗಡೆ ನೋಡಿ. ಆದಿಯೋಗಿ ದಿ ಸೋರ್ಸ್ ಆಫ್ ಯೋಗ ಓವರ್ 15,000 years ago, predating all religion. Adiyogi, the first yogi, transmitted the science of yoga to his 7 disciples, the separatists. ಇದು ನಿಮಗೆ ಟೋಟಲ್ ಇದೇನು ಸ್ಟ್ಯಾಚು ಇದೆ ಗೊತ್ತಾ, 112 feet ಇರ್ತಕ್ಕಂಥದ್ದು. ಅಂದರೆ ಇಲ್ಲೇನು ಸ್ಟ್ಯಾಚು ಮಾಡಿದಾರಲ್ವ, ಈ ಒಂದು ಸ್ಟ್ಯಾಚು ನಿಮಗೆ 112 feet ಇರೋದು ಅಂದ್ಕೊಳ್ಳಿ. ಕ್ರೇಜಿಯಾಗಿ ಮಾಡಿದ್ದಾರೆ ಈ ಒಂದು ಸ್ಟ್ಯಾಚುನ. ಹಿಂಗೆ ಮುಂದೆ ಹೋಗ್ತಾ ತೋರಿಸ್ತೀನಂತೆ. ಈಶಾಗೆ ಬಂದರೆ ಈ ಥರ ನಿಮಗೆ ಒಂದು ಎತ್ತಿನ ಗಾಡಿಯ ಸೌಲಭ್ಯ ಇರುತ್ತೆ. ಅಂದರೆ ಹಿಂದ್ಗಡೆ ಆಶ್ರಮ ಏನಿದೆ ಗೊತ್ತಾ, ಆಶ್ರಮದಿಂದ ನೀವು
ಸ್ಟ್ಯಾಚು ಹತ್ರ ಬರಬೇಕಂದ್ರೆ ಈ ಥರ ಎತ್ತಿನ ಗಾಡಿ ಸೌಲಭ್ಯ ಇರುತ್ತೆ, ಅದ್ರಲ್ಲಿ ಬನ್ನಿ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂದ್ಕೊಳ್ಳಿ. ನೋಡಿ ಇವಾಗ ನಾನು ಆದಿಯೋಗಿ ಸ್ಟ್ಯಾಚು ಏನಿದೆ ಗೊತ್ತಾ, ಅದರ ಬ್ಯಾಕ್ ಸೈಡಲ್ಲಿದ್ದೀನಿ ಅಂದ್ಕೊಳ್ಳಿ. ಯಾವ ಥರ ಸೆಟಪ್ ಹಾಕಿದ್ದಾರೆ ಗುರು ಇಲ್ಲಿ, ನಿಜಕ್ಕೂ ಹೇಳ್ತಿದ್ದೆ ನಾನು, ಸಖತ್ ಸೈಕಾಗಿ ಒಂದು ಸೆಟಪ್ ಹಾಕಿದ್ದಾರೆ ಇವರು ಶಿವರಾತ್ರಿಗೋಸ್ಕರ. ಇನ್ನೂ ತೆಗೆದಿಲ್ಲ, ಎಲ್ಲಿ ನೋಡಿದ್ರು ಕೂಡ ಒಂದು ಸೆಟಪ್ಪೇ ಕಾಣಿಸ್ತಾ ಉಂಟು ಅಂದ್ಕೊಳ್ಳಿ. ನೋಡಿ ಇಲ್ಲೆಲ್ಲನೂ ಮುಂದೆ ನಿಮ್ಗೆ ಏನು ಕಾಣಿಸ್ತಾ ಇದೆ ಗೊತ್ತಾ, ಫುಲ್ ಸೆಟಪ್ ಇದೆ ಗುರು ಇದು. ಬನ್ನಿ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೇನೆ ನಿಮಗೆ. ಇವಾಗ ನೋಡಿ ನಾನು ಆದಿಯೋಗಿ ಮುಂದೆ ಏನು ಫ್ರಂಟ್ ಸೆಟಪ್ ಹಾಕಿದ್ರು ಗೊತ್ತಾ, ಅಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ನೋಡಿ ಎಷ್ಟು ದೊಡ್ಡದಾಗಿ ಒಂದು ಸೆಟಪ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಫುಲ್ ಎಂಟೈರ್ ಗ್ರೌಂಡೇ ನಿಮಗೆ ಒಂದು ಸೆಟಪ್ ಮಾಡಿಬಿಟ್ಟಿದ್ದಾರೆ ಗುರು. ಲೈಟಿಂಗ್ ಹಾಕ್ಬಿಟ್ಟು ಇದನ್ನು ಮಾಡಿ ಎಲ್ಲ ಏನು ಹೆವಿಯಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಸೀರಿಯಸ್ ಆಗಿ ಸೈಕ್ ಅಂದರೆ ಸೈಕ್. ಇದು ಸ್ಟ್ಯಾಚು ಆಗಿದೆ. ಇಲ್ಲಿ ಏನು ಅಲ್ಲಿ ಜನಗಳು ನಿಂತ್ಕೊಂಡಿದ್ದಾರೆ ಗೊತ್ತಾ, ಸೆಕ್ಯೂರಿಟಿ. ಇಲ್ಲಿವರೆಗೂ ಸ್ಟೇಜ್ ಸೆಟಪ್ ಉಂಟು ಇವರು. ಇಲ್ಲಿ ಸೆಕ್ಯೂರಿಟಿ ಏನು ನಿಂತ್ಕೊಂಡಿದ್ದಾರಲ್ಲ ಅದ್ರ ಹಿಂದ್ಗಡೆ ಏನು ಟಾಪ್ ಕಾಣಿಸ್ತಾ ಇದೆಯಲ್ಲ, ಅದೇ ಒಂದು ಟಾಪಲ್ಲಿನೇ ಎಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರೋದು. ಇದೆಲ್ಲ VIP ಸಿಟ್ಟಿಂಗ್ ಮಾಡಿರೋದು ಅಂದ್ಕೊಳ್ಳಿ. ಫುಲ್ ಅಲ್ಲಿಂದ ಅಲ್ಲಿವರೆಗೂ ಎಲ್ಲ ಕಾಮನ್ ಸೀಟಿಂಗ್ ಇರೋದು. ಫುಲ್ ಸೈಕಲ್ ದೊಡ್ಡ ಜಾಗದಲ್ಲಿ ಒಳ್ಳೆ ಒಂದು ಅದ್ಭುತವಾದಂಥ ಸೀಟಿಂಗ್ ಮಾಡಿರೋದು ಅಂದ್ಕೊಳ್ಳಿ ಇವರು. ಕ್ರೇಜಿಯಾಗಿ ಗುರು, ಮಸ್ತಾಗಿದೆ, ಚಿಲ್ಲಾಗಿ ವೆದರು, ಬ್ಯೂಟಿಫುಲ್ ಆಗುಂಟು ಮಾತ್ರ. ನೋಡಿ ಇವಾಗ ನಾನೇನು ನಿಂತ್ಕೊಂಡಿದ್ದೀನಿ ಗೊತ್ತಾ, ಇದೇ ಒಂದು ಸ್ಟೇಜ್ ಆಗಿರುತ್ತೆ. ಇಲ್ಲೇ ಎಲ್ಲ ಒಂದು ಲೈವ್ ಪರ್ಫಾರ್ಮೆನ್ಸ್ ಏನು ನಡೀತು ಗೊತ್ತಾ, ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಸ್ ಬಂದು ಪರ್ಫಾರ್ಮ್ ಮಾಡಿದ್ರು ಗೊತ್ತಾ, ಅದೆಲ್ಲ ಇಲ್ಲೇ ಮಾಡಿರೋದು. ಇನ್ನೂ ನೋಡಿ ಮೈಕ್ ಸೆಟಪ್ ಎಲ್ಲ ಹಂಗೆ ಉಂಟು, ಮೈಕೆಲ್ಲ ಹಂಗೆ ಬಿಟ್ಟಿದ್ದಾರೆ. ಇನ್ನು ಇಲ್ಲೇ ಒಂದು ಇದೇ ಒಂದು ಜಾಗದಲ್ಲಿ ನಿಮಗೆ ಎಲ್ಲ ಒಂದು ಪರ್ಫಾರ್ಮೆನ್ಸ್ ನಡೀತಾ ಇದ್ದಿದ್ದು ಅಂದ್ಕೊಳ್ಳಿ. ಇವಾಗ ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತಾ ಉಂಟು, ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಉಂಟು. ಆದರೂ ಏನು ದೊಡ್ಡದಾಗಿ ಸ್ಟೇಜ್ ಹಾಕಿದ್ದಾರೆ ಗುರು. ಇದೆಲ್ಲ ಬಂದು LED ಸ್ಕ್ರೀನ್ ಹಾಕಿದ್ರಲ್ವ, ಅದು ಇದು ಸಖತ್ ಕ್ರೇಜಿಯಾಗಿ ಉಂಟು ಮಾತ್ರ. ನೋಡಿ ಇವಾಗ ಅದ್ಭುತವಾದಂಥ ಒಂದು ಶಿವನ ಸ್ಟ್ಯಾಚು ದರ್ಶನ ಮಾಡಿಕೊಂಡು ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿಕೊಂಡು ಇಲ್ಲಿಂದ ನಾನು ವಾಪಸ್ ಹೊರಡ್ತಾ ಇದ್ದೀನಿ. ಯಾಕಂದರೆ ಜನ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಾನು ನಿಮಗೆ ಯಾವಾಗಲೇ ಹೇಳಿದಂಗೆ ಈ ಒಂದು ಜಾಗನ ನೀವೇನಾದರೂ ವಿಸಿಟ್ ಮಾಡಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ. 6 o'clockಗೆಲ್ಲ ಓಪನ್ ಆಗುತ್ತೆ, ಆವಾಗ ಜಾಸ್ತಿ ಜನ ಇರಲ್ಲ. ಸ್ಟ್ಯಾಚು ಮುಂದೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೀವು ಧ್ಯಾನ ಮಾಡೋಂಗಿದ್ರು ಕೂಡ ಧ್ಯಾನ ಲಿಂಗದ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದಾಗಿರುತ್ತೆ. ಸಖತ್ ಕ್ರೇಜಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು. ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ ನಿಮಗೆ, ಶಿವರಾತ್ರಿ ಸೆಟಪ್ ಏನು ಹಾಕಿದ್ರು ಇಲ್ಲಿ ಇನ್ನೂ ತೆಗಿತಾ ಇದ್ದಾರೆ. ಹಾಗಾಗಿ ಕಂಪ್ಲೀಟ್ ಎಲ್ಲನೂ ಓಪನ್ ಆ್ಯಕ್ಸಸ್ ಇಲ್ಲ, ಒಂಥರ ಫುಲ್ ಮೆಸ್ಸಪ್ ಆಗಿಬಿಟ್ಟಿದೆ. ಸೊ ಇನ್ನೊಂದು ವಾರ ಹಂಗೆ ಬಿಟ್ಟು ಬಂದರೆ ಎಲ್ಲ ಕ್ಲಿಯರ್ ಆಗಿರುತ್ತೆ, ಆವಾಗ ನಿಮ್ಗೆ ನೋಡೋದಕ್ಕೆ ಇನ್ನೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಸದ್ಯಕ್ಕೆ ಒಂದು ಸರ್ತಿ ನಿಮಗೆ ಒಂದು ಫ್ರಂಟ್ ಸ್ಟೇಜ್ ಯಾವ ಥರ ಹಾಕಿದ್ರು ಅನ್ನೋದನ್ನ, ಸ್ಟೇಜ್ ಫ್ರಂಟ್ ಯಾವ ಥರ ಇತ್ತು ಅಂತ ತೋರಿಸ್ಬಿಟ್ಟು ಇಲ್ಲಿಂದ ಹೊರಡುವ. ಇಲ್ಲೇನು ಮುಂದ್ಗಡೆ ನೀವು ನೋಡ್ತಿದ್ದೀರಾ ಗೊತ್ತಾ, ಇಲ್ಲೇ ಒಂದು ರ್ಯಾಂಪ್ ಥರ ಕ್ರಿಯೇಟ್ ಮಾಡಿದ್ರು, ಅದ್ರ ಮೇಲೇ ಸದ್ಗುರು ಓಡಾಡ್ತಾ ಇದ್ದಿದ್ದು. ಸೊ ಇಲ್ಲೇನು ನೀವು ರೈಟ್ ಸೈಡಲ್ಲಿ ಎಲ್ಲ ನೋಡ್ತಿದ್ದೀರಾ ಗೊತ್ತಾ, ಅಲ್ಲಿ ಬ್ಲೂ ಕಲರ್ ಬೋರ್ಡ್ಗಳು ಕಾಣಿಸ್ತಾ ಉಂಟು ಗೊತ್ತಾ, ಅದೆಲ್ಲನೂ ಒಂದೊಂದು ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಥರ ಮಾಡಿರೋದು. ಏನು ಒಳ್ಳೆ ಒಂದು ಅರೇಂಜ್ಮೆಂಟಲ್ಲಿ ಮಾಡಿರೋದಂದರೆ ಮೆಡಿಕಲ್ ಕ್ಯಾಂಪ್ ಮಾಡಿದ್ದಾರೆ, ಫುಡ್ ಸ್ಟಾಲ್ಗಳು ಮಾಡಿದ್ದಾರೆ, ಇನ್ ಬಿಟ್ವೀನು ಎಲ್ಲನೂ ಕ್ರೇಜಿಯಾಗಿ ಮಾಡಿದ್ದಾರೆ. ಈ ಸೈಡಲ್ಲಿ ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಫ್ರೀ ಸೀಟಿಂಗ್ಸ್ ಇದ್ದಿದ್ದು, ಈ ಕಡೆಗೆಲ್ಲ ನೋಡಿದರೆ ನಿಮಗೆ ಪೇಯ್ಡ್ ಸೀಟಿಂಗ್ ಇದ್ದಿದ್ದು ಅಂದ್ಕೊಳ್ಳಿ. ಕ್ರೇಜಿಯಾಗಿ ಅದ್ರ ಮುಂದೆನೇ ಒಂದು ಶಿವ ಲೈಟಿಂಗ್ ಸೆಟಪ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ರು ಗುರು. ಸೀರಿಯಸ್ ಆಗಿ ಕ್ರೇಜಿಯಾಗಿತ್ತು ಅಂದ್ಕೊಳ್ಳಿ. ನನಗಂತೂ ಸಖತ್ ಖುಷಿ ಆಯಿತು. ಇಲ್ಲಿಂದ ಈ ಒಂದು ಶಿವರಾತ್ರಿ ಆದಮೇಲೆ ಈ ಸೆಟಪ್ ಹೆಂಗೆ ಮಾಡಿದ್ರು ಏನಂತ ತೋರಿಸ್ಬೇಕಂತ ಈ ಒಂದು ವಿಡಿಯೋ ಮಾಡಿದೆ ಬೆಳಗ್ಗೆ ನಾನು. ಸಖತ್ ಕ್ರೇಜಿ ಮಾತ್ರ. ನಾನು ಇವಾಗ ಏನು ನಡ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ, ಇದೇ ಒಂದು ಜಾಗದಲ್ಲಿ ಸದ್ಗುರು ಅವರು ನಡ್ಕೊಂಡು ಹೋಗ್ತಾಯಿದ್ರು. ಆ ರ್ಯಾಂಪ್ ಹಾಕಿರೋ ಥರ ಹಾಕಿದ್ರು, ಅದರ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರು ಅಂದ್ಕೊಳ್ಳಿ. ಏನು ಗುರು ಇದು ಸೆಟಪ್ಪು, ನನಗಂತೂ ನೋಡಿದ್ರೇ ಸೈಕ್ ಆಗ್ತಾಯಿತ್ತು. ಆ್ಯಕ್ಚುಲಿ ನಾನು ಶಿವರಾತ್ರಿಗಂತ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಬರೋಕ್ಕೆ ಆಗಲಿಲ್ಲ ಅಂದ್ಕೊಳ್ಳಿ. ಸೊ ಅದಕ್ಕೆ ಇವಾಗ ಬಂದಿದ್ದೀನಿ. ನಿಮಗೆ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಅಂತ ನನಗೆ ಶಾಕ್ ಆಗ್ತಾಯಿದೆ ಈ ಒಂದು ಸೆಟಪ್ಗೆ. ಸೀರಿಯಸ್ಸಾಗಿ ಸೈಕಾಗಿ ಹಾಕಿದ್ದಾರೆ. ಈ ಕಡೆ ಬೆಟ್ಟ ನೋಡಿ ಇವಾಗ ಏನು ಕಾಣಿಸ್ತಾ ಉಂಟು, ಇದು ಇನ್ನೊಂದು ಸ್ವಲ್ಪ ದೂರದಿಂದ ಶಿವನ ಒಂದು ಸ್ಟ್ಯಾಚು ಅಂದ್ಕೊಳ್ಳಿ. ಬ್ಯೂಟಿಫುಲ್ ಆಗಿದೆ, ಬ್ಯೂಟಿ ಮಾತ್ರ.
ನೋಡಿ ಸ್ನೇಹಿತರೆ, ಬೆಳ್ಳಂಬೆಳಗ್ಗೆ ನಮ್ಮ ಶಿವನ ದರ್ಶನ ಚೆನ್ನಾಗಿ ಆಯಿತು ಅಂತ ಅನ್ಕೊತಾ ಇದ್ದೀನಿ. ನಿಜಕ್ಕೂ ನಾನಂತೂ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಇನ್ನೇನು ಟೈಮ್ ಆಗ್ತಾಯಿದೆ, ಇಲ್ಲಿಂದ ವಾಪಸ್ ಹೊರಡುವ ಸಮಯ ಅಂದ್ಕೊಳ್ಳಿ. ನಾನು ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಏನಾದರೂ ಹೊಸಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗ್ಬೇಡಿ. ಮತ್ತೆ ಸಿಗೋ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಒಂದೇ ಮಾತರಂ.